ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ಸಿಬ್ಬಂದಿಗಳು ಅವಕಾಶ ನೀಡದ ವಿಚಾರವಾಗಿ ಇಂದು ಬೀದರ್ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತನಾಗಲು ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗೆ ಆಗಿರುವ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಿ ಆತನಿಗೆ ನ್ಯಾಯ ಒದಗಿಸಬೇಕು. ಆತನಿಗೆ ಸಿಇಟಿ ಮಾಡಬೇಕು ಅಥವಾ ಒಂದು ಒಳ್ಳೆ ಕಾಲೇಜಿನಲ್ಲಿ ಆತನಿಗೆ ಅಡ್ಮಿಷನ್ ಕೊಟ್ಟು ಸರ್ಕಾರವೇ ಶುಲ್ಕ ಪಾವತಿಸಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತವೇ ಹೊಣೆ. ಉಸ್ತುವಾರಿ ಸಚಿವರು 24 ಗಂಟೆಗಳಲ್ಲಿ ಸರಿಪಡಿಸುವುದಾಗಿ ಭರವಸೆ ಕೊಟ್ಟರು. ಆದರೆ ಇನ್ನೂ ಅದನ್ನು ಸರಿಪಡಿಸಿಲ್ಲ. ಆ ಅವಘಡಕ್ಕೆ ಕಾರಣರಾದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಅವರನ್ನು ಡಿಸ್ಮಿಸ್ ಮಾಡಬೇಕು, ಬೀದರ್ ಜಿಲ್ಲೆಯಿಂದ ಹೊರಹಾಕಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಸುಚಿವ್ರತ್ ಕುಟುಂಬ, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಈಶ್ವರ್ ಸಿಂಗ್ ಠಾಕೂರ್ ಸೇರಿ ನೂರಾರು ಬ್ರಾಹ್ಮಣ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಈ ನಮ್ಮ ಬ್ರಾಹ್ಮಣ ಮಹಾಸಂಘ ಬ್ರಾಹ್ಮಣ ವಿದ್ಯಾರ್ಥಿಗೆ ಆಗಿರುವ ಅನ್ಯಾಯ, ನಮ್ಮ ಸರ್ಕಾರ ಎಚ್ಚರಿಕೆಯನ್ನು ತಗೊಂಡು ನಮ್ಮ ಆಗಿರೋ ಅನ್ಯಾಯನ ಸರಿಪಡಿಸಿ ಆ ಹುಡುಗನಿಗೆ ನ್ಯಾಯವನ್ನು ಒದಗಿಸಬೇಕು. ಆ ಹುಡುಗನಿಗೆ ಸಿಇಟಿಯನ್ನು ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಒಳ್ಳೆ ಕಾಲೇಜಿನಲ್ಲಿ ಸರ್ಕಾರ ಅವನಿಗೆ ಅಡ್ಮಿಷನ್ ಕೊಟ್ಟು ಆ ಏನು ಫೀಸ್ ಇರ್ತದೆ ಸರ್ಕಾರವನ್ನೇ ಭರಿಸಬೇಕು. ಆ ಹುಡುಗನ ಜೊತೆ ಆಗಿದ ಚೆಲ್ಲಾಟವನ್ನು ಆ ಸರ್ಕಾರವನ್ನು ಪೂರ್ಣ ಭರಿಸಬೇಕು. ಇದಕ್ಕೆ ಪೂರ್ಣ ರಾಜ್ಯ ಸರ್ಕಾರ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಆ ಬಡ ಬ್ರಾಹ್ಮಣ ಅವರ ತಾಯಿ ತಂದೆ ಅವ್ರ ಮೇಲೆ ಏನು ಭರವಸೆ ಇಟ್ಕೊಂಡು ಕುಂತಿದಾರ, ಆ ಭರವಸೆ ನುಚ್ಚು ನೂರು ಆಗಿದೆ. ಆ ಹುಡುಗ ಅಳ್ತಾ ಕೂತಿದ್ದಾರೆ ಮನೆಯವರೆಲ್ಲ. ಅದಕ್ಕೆ ನೇರ ಹೊಣೆ ಯಾರು? ನಾನು ಉಸ್ತುವಾರಿ ಸಚಿವರಿಗೆ ಮಾತಾಡಿದಾಗ ಅವರು ಭರವಸೆ ಕೊಟ್ಟರು, ಒಂದು 24 ತಾಸಿನಲ್ಲಿ ಅದನ್ನು ಸರಿಪಡಿಸ್ತೇವೆ ಅಂತೇಳಿ. ಇನ್ನೂ ಅದನ್ನು ಸರಿಪಡಿಸಿಲ್ಲ. ಅದಕ್ಕೆ ನಮಗೆ ಸರ್ಕಾರ ಅದಕ್ಕೆ ಆದೇಶ ಹೊರಡಿಸಿ ಆ ಹುಡುಗನಿಗೆ ಸಿಇಟಿ ಮಾಡಿ ಆ ಹುಡುಗನ ಭವಿಷ್ಯವನ್ನು ಉಜ್ವಲ ಮಾಡಬೇಕಂತೇಳಿ ಈ ನಮ್ಮ ಬ್ರಾಹ್ಮಣ ಮಹಾಸಂಘದಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲೂ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಮತ್ತು ಅದ್ರ ಮೇಲೆ ಸೊಮಾಟೊ ಕೇಸನ್ನು ಆಗಬೇಕು. ಹಾಕಿ ಅವರನ್ನು ಅರೆಸ್ಟ್ ಮಾಡಿ ಅವರಿಗೆ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಅನ್ನು ಮಾಡಬೇಕು. ಮತ್ತು ಇಲ್ಲಿ ಬೀದರ್ ಜಿಲ್ಲೆಯಿಂದ ಅವರಿಗೆ ಹೊರಗೆ ಹಾಕಬೇಕು. ಇದು ಏನು ಯಜ್ಞೋಪವೀತದ ಮೇಲೆ ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದೆ. ಯಜ್ಞೋಪವೀತ ಅಂದರೆ ಏನು? ನಮ್ಮ ಬ್ರಾಹ್ಮಣರದಲ್ಲಿ ಯಾವಾಗ ದ್ವಿಜನ್ಮ ಆಗುತ್ತೆ, ನಾವು ಲೆಫ್ಟಿಂದ ರೈಟ್ವರೆಗೆ ಯಜ್ಞೋಪವೀತ ಅಂತ ಹಾಕೋತೀವಿ. ಯಾವಾಗ 6ರಿಂದ 12 ವರ್ಷದ ತನಕ ನಮ್ಮಲ್ಲಿ ಏನಂತಾರೆ ಉಪನಯನ ಸಂಸ್ಕಾರ ಮಾಡಿದಾಗ ಈಗ ಯಜ್ಞೋಪವೀತ. ಒಂದ್ಸಲ ಯಜ್ಞೋಪವೀತ ಧರಿಸಿದರೆ ಸಾಯಸ್ಥಾನ, ಸಪೋಸ್ ನಮ್ಮಲ್ಲಿ ಶವ ಬಿದ್ದಿರುತ್ತೆ, ಅದ್ರ ಮೇಲೆ ಸಹಿತ ನಾವು ಹೊಸ ಯಜ್ಞೋಪವೀತ ಹಾಕಿ ಕ್ರಿಯಾಕರ್ಮ ಮಾಡೋರು ನಾವು ಬ್ರಾಹ್ಮಣರು. ಆವಾಗ ನೀವು ಒಂದು ಸಣ್ಣ ಪುಟ್ಟ ಎಕ್ಸಾಮ್ ಕಡೆಯಿಂದ ನೀವು ಯಜ್ಞೋಪವೀತ ತೆಗೆದು ಬರ್ರಿ ಅಂತಂದ್ರೆ ಹೆಂಗೆ ನಡೀತದೆ? ಅದು ಎಕ್ಸಾಮ್ ಬರ್ತವೆ ಹೋಗುತ್ತವೆ. ಮನುಷ್ಯನ ಈಗೋ ಆಗಲಿ ಸೆಲ್ಫ್ ಎಸ್ಟೀಮ್ ಆಗಲಿ ನೀವು ಹರ್ಟ್ ಮಾಡೋ ಯಾರಿಗೂ ಅಧಿಕಾರ ಇಲ್ಲ. ಅವ ಒಂದು ಓದೋ ಸ್ಟೂಡೆಂಟ್ ಅವನಿಗೆ ಚಲೋ ಸಂಸ್ಕಾರ ಕೊಟ್ಟು ಚಲೋ ನೀ ಹೋಗಪ್ಪ ಮುಂದೆ ಬೆಳಿ, ನಿನ್ನ ಧರ್ಮದನ್ನೂ ರಕ್ಷಣೆ ಮಾಡು, ದೇಶದನ್ನೂ ರಕ್ಷಣೆ ಮಾಡು. ಅವು ಮುಂದೆ ಹಿ ಮೈಟ್ ಬಿ ಇಂಜಿನಿಯರ್, ಡಾಕ್ಟರ್, IAS ಆಫೀಸರ್, ಮಿಲಿಟ್ರಿ ಆಗ್ಬೋದು, ಮಿಲಿಟ್ರಿದಲ್ಲಿ ಹೋಗ್ಬೋದು. ಅವ ಈ ಎಲ್ಲ ಅವ್ನ ತಲೆ ಮೇಲೆ ಅಸರಾಗಿದ್ದರೆ ಅವ ಏನಾಗ್ತಾನೆ ಮನುಷ್ಯ? ಏನು ಸರ್ಕಾರಪ್ಪ, ಏನು ಮಂದಿ ಏನು ಮಾಡಿದ್ರು ಏನು ಉಪಯೋಗ ಇಲ್ಲ, ಚಿಲ್ಲರ್ ಮಾತಿನ ಮೇಲೆ ಇವ್ರು ನನಗೆ ಹಿಂಗೆ ನಿಂದಿರ್ಸ್ತಾ ಇದ್ದಾರೆ ಅಂತಂದ್ರೆ ಮಾನಸಿಕ ಭಾಳ ತ್ರಾಸಾಗುತ್ತೆ. ಸೊ ಈ ಯಜ್ಞೋಪವೀತ ಆಗಲಿ ಅಂಥವೇ ಇಲ್ಲ. ಭಾಳಷ್ಟು ಕಾಸ್ಟ್ ಮಂದಿ ಇದ್ದಾರೆ. ಲಿಂಗಾಯತ್ ಮಂದಿ ರುದ್ರಾಕ್ಷ ಹಾಕೋತಾರೆ, ಅದೇ ಸೇಮ್ ದಾರ. ಮತ್ತು ಕ್ರಿಶ್ಚಿಯನ್ ಮಂದಿ ಲಾಕೆಟ್ ಹಾಕೋತಾರೆ, ಮುಸ್ಲಿಂ ಮಂದಿ ಕ್ಯಾಪ್ ಹಾಕೋತಾರೆ. ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಯಾವುದು ಧರ್ಮ, ಬಟ್ ಎಲ್ಲ ಧರ್ಮದ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ನಿಮಗೆ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್ ಯಾವುದು ನಿಮಗೆ ಧರ್ಮಕ್ಕೆ ನೀವು ತ್ರಾಸ ಕೊಡ್ರಿ ಅಂತ ಎಂದು ಹೇಳಂಗಿಲ್ಲ.